ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 28. ವಿಷ್ಣುವಿನ ಮನೆಗೆ ಆರ್ಯನ ಅಮ್ಮನಾಗಿ ವಿಷ್ಣುವಿನ ಮಡದಿಯಾಗಿ ಗೃಹ ಪ್ರವೇಶ ಮಾಡಿದ್ಲು ಆರತಿ. ಆರು, ಇಲ್ಲೇ ಕೆಳಗಿನ ಕೋಣೆಯಲ್ಲಿ ನಿನ್ನ ಲಗೇಜ್ ಇದೆ, ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸಂಜೆ ಮತ್ತೆ ಗಡಿಬಿಡಿ ಶುರುವಾಗುತ್ತೆ ಎಂದು ಲೀಲಾ ತಲೆ ಸವರಿದಾಗ ತಲೆ ಆಡಿಸಿದ್ಲು ಆರು. ಅಜ್ಜಿ, ಅಮ್ಮ ನಮ್ಮ ಜೊತೆ ಇರಬೇಕು ತಾನೇ, ಮತ್ತೆ ನಮ್ಮ ರೂಮಿಗೆ ಕಲ್ಕೊಂಡು ಹೋಗ್ತೀನಿ, ಮಮ್ಮಿ ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ ಎಂದಾಗ ನಕ್ಕರು ಎಲ್ಲ. ಕಂದ, ಅಮ್ಮ ರಾತ್ರಿ ನಿಮ್ಮ ಕೋಣೆ ಬರ್ತಾಳೆ, ಇವಾಗ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಕೆಳಗೆ ಮಲಗ್ತಾರೆ ಆಯ್ತಾ ಎಂದು ರಮೇಶ್ ಕೇಳಿದವ ಮಮ್ಮಿ ಈಗಲೇ ನಮ್ಮ ರೂಮಲ್ಲಿ ಮಲಗಿ ಬನ್ನಿ ಎಂದು ತೂಟಿ ಉಬ್ಬಿಸಿದಾಗ ಅವನ ಕೆನ್ನೆಗೆ ಮುತ್ತಿಟ್ಟು ಚಾಪ್, ನನಗೆ ಸುಸ್ತಾಗಿದೆ ಅಲ್ವಾ, ಮೆಟ್ಟಿಲು ಹತ್ತೋಕ್ಕಾಗಲ್ಲ, ಬೇಕಿದ್ರೆ ನೀನು ನನ್ನ ಜೊತೆ ಬಾ, ನೀನು ಗುಡ್ ಬೈ ಅಲ್ವಾ, ಹೇಳಿದ್ದು ಕೇಳಬೇಕು ಎಂದಾಗ ತಲೆ ಆಡಿಸಿ ಓಕೆ ಮಮ್ಮಿ ಲೆಸ್ಟ್ ಮಾಡಿ ಎಂದು ಅಪ್ಪನ ಕೈ ಹಿಡಿದಾಗ ಉಬ್ಬೇರಿಸಿದ್ರು ಅವನ ರೀತಿಗೆ. ಅಜ್ಜ ಅಜ್ಜಿಯ ಮಾತನ್ನು ಕೇಳಿದವ ಅಮ್ಮನ ಮಾತಿಗೆ ಒಪ್ಪಿ ಓಡಿದ್ದ. ಬಾರ ಮಾರುತಿ, ಒಡವೆ ತೆಗೆಯೋಕೆ ಸಹಾಯ ಮಾಡ್ತೀನಿ ಎಂದು ಅವಳನ್ನು ಕರೆದುಕೊಂಡು ನಡೆದ್ರು ಲೀಲಾ. ಏನೂ ಸಂಕೋಚ ಪಡಬೇಡ, ನಾನು ನಿನ್ನ ಅಮ್ಮನ ಹಾಗೆ ಅನ್ಕೋ, ಏನೇ ಬೇಕಿದ್ರೂ ಮುಜುಗರ ಪಡದೆ ಕೇಳು ಎಂದು ಹೇಳಿದಾಗ ತಲೆ ಆಡಿಸಿದ್ಲು. ಆವಾಗಿನಿಂದ ಬರೀ ತಲೆನೇ ಆಡಿಸಿದೀಯಾ, ಮಗನ ಜೊತೆ ಅಷ್ಟೇನಾ ಮಾತಾಡೋದು ಎಂದು ರೇಗಿಸಿದಾಗ ನಕ್ಕು ಹಾಗೇನಿಲ್ಲ ಅತ್ತೆ ಎಂದಳು. ಅಬ್ಬಾ, ಅತ್ತೆ ಅಂದು ಬಿಟ್ಟ, ಇವಾಗ ಖುಷಿ ಆಯಿತು ನೋಡು ಎಂದು ಅವಳಿಗೆ ದೃಷ್ಟಿ ತೆಗೆದು ಸರಿ ರೆಸ್ಟ್ ಮಾಡು ಎಂದು ನಡೆದ್ರು ಲೀಲಾ. ಹಾಗೆ ತನಗಾಗಿ ಇರಿಸಿದ್ದ ಬಟ್ಟೆ ತೊಟ್ಟು ಮಲಗಿದ್ಲು ಆರತಿ. ಹಾಗೆ ಸ್ವಲ್ಪ ಸಮಯ ಎಲ್ಲರೂ ವಿಶ್ರಾಂತಿ ಪಡೆದರು. ಸಂಜೆ ಪಾರ್ಟಿಯ ಮೂಲಕ ಆರತಿಯನ್ನು ಸೊಸೆಯಾಗಿ ಹೆಂಡತಿಯಾಗಿ ಪರಿಚಯ ಮಾಡಿದವರು ನಡೆದಿದ್ದನ್ನು ಬಂದವರಿಗೆ ಚುಟುಕಾಗಿ ಹೇಳಿದರು. ಗಿರೀಶ್ ಮಂಗಳ ಸಹ ಬೇಗ ಬಂದಿದ್ರು. ಆಯಾಸಾದ ಕಾರಣ ಹೋಗುವಾಗ ಆರತಿಯ ಕಣ್ಣೀರು ಸಹಜವಾಗಿ ಬಂದಿತ್ತು. ಪ್ರಜ್ಜು ಸಹ ಬಂದಿದ್ದ. ಗೆಳತಿಯ ಜೀವನಕ್ಕಾಗಿ ಅವನು ಕಷ್ಟಪಟ್ಟವನೇ ಅಲ್ವೇ. ಆರತಿ, ವಿಷ್ಣು ಇಬ್ಬರು ಕುತ್ಕೊಳ್ಳಿ, ಒಂದೇ ಎಲೆಯಲ್ಲಿ ಊಟ ಮಾಡ್ಬೇಕು ನೀವು ಎಂದು ಇಬ್ಬರನ್ನ ಕೂರಿಸಿ ಊಟ ಬಡಿಸಿದ್ರು. ಅಲ್ಲೇ ಆಡುತ್ತಿದ್ದ ಆರ್ಯ ಮತ್ತೆ ನಾನು ಮಮ್ಮಿ ಜೊತೆ ಊಟ ಮಾಡೋದು ಬೇಡವಾ ಎಂದು ಕೇಳಿದಾಗ ಅವನೆಡೆ ಕೈ ಚಾಚಿದ್ಲು ಆರು. ನಗುತ್ತಾ ಬಂದು ಅವಳ ತೊಡೆಯ ಮೇಲೆ ಕುಳಿತುಕೊಂಡ. ಬೇಗ ಬೇಗ ತಿನ್ಬೇಕಾರು, ಟೈಮ್ ಆಗ್ತಿದೆ, ಅವನು ಕೋಳಿ ತಿಂದ ಹಾಗೆ ತಿಂತಾನೆ ಎಂದು ಕಣ್ಣು ದೊಡ್ಡದು ಮಾಡಿ ಹೇಳಿದ್ರು ಲೀಲಾ. ಅಜ್ಜಿ, ಮಲ್ಗೋಕೆ ಟೈಮ್ ಆಗುತ್ತೆ ಗೊತ್ತು ಎಂದು ತಾನು ಆದಷ್ಟು ಬೇಗ ತಿಂದ ಆರ್ಯ. ಮಲ್ಗೋಕೆ ಅಲ್ಲ ಕಂದ, ಶಾಸ್ತ್ರ ಇದೆ, ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ತಿಂದು ಎಂದು ದೊಡ್ಡವರು ಹೇಳಿದಾಗ ಹುಬ್ಬು ಸಂಕುಚಿಸಿ ತಿಂದು ಮೇಲೆದ್ದ. ಆರು, ಕೋಣೆಗೆ ಬಾಯಿಲಿ, ವಿಷ್ಣು ನಿನ್ನ ಅಪ್ಪನ ಜೊತೆ ಹೋಗು ಎಂದು ಹೇಳಿ ಆರತಿಯ ಕೋಣೆಗೆ ಕರೆದುಕೊಂಡು ಬಂದವರು ಆರು. ಈ ಸೀರೆ ಉಟ್ಕೊ, ಇವರು ಹೆಲ್ಪ್ ಮಾಡ್ತಾರೆ ಎಂದು ಆರತಿ ಕೈಗೆ ಒಂದು ಸೀರೆ ಕೊಟ್ಟರು ಲೀಲಾ. ಜೊತೆಗಿದ್ದ ಹೆಂಗಸು ಅವಳಿಗೆ ಸೀರೆ ಉಡಲು ಸಹಾಯ ಮಾಡಿದರು. ಮಮ್ಮಿ ಮತ್ತೆ ಹೊಸ ಸೀರೆ ಹಾಕಿದ್ದಿಲ್ಲ, ಎಲ್ಲಿಗೆ ಹೋಗ್ತೀವಿ, ಮತ್ತೆ ಏನಾದರೂ ಫಂಕ್ಷನ್ ಇದೆಯಾ ಆರೆ ಖುಷಿಯಿಂದ ಕೇಳಿದ. ಅವನಿಗೇನು ಗೊತ್ತು ಮುಂದೆ ನಡೆಯುವುದರ ಬಗೆಗೆ. ಅವ 3 ದಿನದಿಂದ ಹೊಸ ಬಟ್ಟೆ ಹಾಕಿ ಹಾಕಿ ಫಂಕ್ಷನ್ ಅಂದ್ಕೊಂಡು ಬಿಟ್ಟಿದ್ದಾನೆ. ಎಲ್ಲಿಗೂ ಹೋಗ್ತಿಲ್ಲ ಕಂದ, ಮಲ್ಗೋಕಷ್ಟೆ, ನೀನು ತಾತನ ಜೊತೆ ಇರು ಎಂದು ರಮೇಶ್ ಅವರಿಗೆ ಕಣ್ತಂಜೆ ಮಾಡಿದರು ಲೀಲಾ. ಮಲ್ಗೋಕೆ ಹೊಸ ಸೀರೆ ಹಾಕೋಬೇಕಾ ಎಂದು ಕೇಳಿದಾಗ ಜೋರಾಗಿ ನಕ್ಕು ಬಿಟ್ರಲ್ಲ. ಅವನ ಮಾತಿಗೆ ನಾಚಿದಳು ಆರತಿ. ಆರ್ಯನನ್ನ ಮಾತು ಮರೆಸಲು ಅತ್ತ ಕರೆದುಕೊಂಡು ನಡೆದರು ರಮೇಶ್. ಅವಳನ್ನು ವಿಷ್ಣುವಿನ ಕೋಣೆಯವರೆಗೂ ಕರೆದುಕೊಂಡು ಬಂದ ಆರತಿ ಮತ್ತು ಮುತ್ತೈದರು ಅವಳನ್ನು ಕೋಣೆಯ ಬಾಗಿಲಲ್ಲಿ ನಿಲ್ಲಿಸಿಕೊಂಡು ಇವತ್ತಿನಿಂದ ನಿಮ್ಮ ಹೊಸ ಜೀವನ ಶುರುವಾಗುತ್ತೆ ಆರತಿ, ಇವತ್ತೇ ಸಂಸಾರ ಶುರು ಮಾಡಬೇಕು ಅಂತೇನಿಲ್ಲ, ನನಗೆ ಗೊತ್ತು ನಿಮ್ಮ ಮದುವೆ ಹೇಗಾಯಿತು ಅಂತ, ಆದರೆ ಮದುವೆ ಆಗಿದೆ, ನಿನಗೂ ವಿಷ್ಣು ಇಷ್ಟ ಆದಮೇಲೆ ಯೋಚನೆ ಮಾಡಿ, ನಾವೇನು ಬಲವಂತ ಮಾಡೋದಿಲ್ಲ, ಸದ್ಯಕ್ಕೆ ಚಾಂಪಿದ್ದಾನೆ, ನಮ್ಗೆ ಆಟ ಆಡೋಕೆ ಇನ್ನೊಂದು ಕಂದ ಬೇಕು ಎಂದು ಲೀಲಾ ಅವರು ಹೇಳಿದಾಗ ಅಯ್ಯೋ ಅದೇಗಾಗುತ್ತೆ, ಆರ್ಯ ಮೊದಲ ಹೆಂಡತಿ ಮಗ, ಇವಳಿಗೆ ಅಂತ ಒಂದು ಕೂಸು ಬೇಡವಾ ಎಂದು ಯಾರೋ ಒಬ್ಬರು ಹೇಳಿದಾಗ ಅವರೆಡೆ ನೋಡಿ ನನಗೆ ಅಂತ ಒಂದಲ್ಲ 100 ಮಕ್ಕಳಾದರೂ ಆರ್ಯ ನನ್ನ ಮೊದಲ ಮಗ ಆಗಿರ್ತಾನೆ ಎಂದು ಹೇಳಿದಾಗ ಒಳಗೆ ನಿಂತು ಕೇಳುತ್ತಿದ್ದ ವಿಷ್ಣು ತೃಪ್ತಿಗೊಂಡ್ರೆ ಮಮ್ಮಿ ಎಂದು ಓಡಿ ಬಂದಿದ್ದ ಆರ್ಯ ಅಜ್ಜನ ಕೈಯಿಂದ ತಪ್ಪಿಸಿಕೊಂಡು, ಮಮ್ಮಿ ಅಜ್ಜ ಹೇಳ್ತು ಇವತ್ತು ನೀನು ಪಪ್ಪ ನಮ್ಮ ರೂಮಲ್ಲಿ ಮಲಗಿದ್ಲೆ ಪಾಪು ಬಲ್ಲುತ್ತೆ ಅಂತ, ಅದಕ್ಕೆ ನಾನು ಅವಳ ಜೊತೆ ಇರಬೇಕಂತೆ, ನನಗೆ ತಂಗಿ ಪಾಪು ಬೇಕು ಆತಾ ಎಂದು ಆರ್ಯ ಹೇಳಿದಾಗ ಆರತಿ ನಾಚಿ ತಲೆ ತೆಗೆಸಿರೆ ಗಂಡನ ಕಡೆ ಕೆಂಗಣ್ಣು ಬೀರಿದು ಲೀಲಾ. ಚಾಂಪ್, ನಿನ್ನ ತಾತಾಗ ಬುದ್ಧಿ ಇಲ್ಲ, ಸುಮ್ಮನೆ ಬಾ, ನಾವು ನಮ್ಮ ರೂಮಲ್ಲಿ ಮಲ್ಗೋಣ, ಇವತ್ತು ದೊಡ್ಡ ಕತೆ ಹೇಳ್ತೀನಿ ಎಂದು ಲೀಲಾ ಕರೆದಾಗ ಹ್ಞೂ ಅಜ್ಜಿ, ಮತ್ತೆ ನಾಳೆ ಪಾಪು ಬಲ್ಲುತ್ತೆ ಅಲ್ಲ ಎಂದು ಆರ್ಯ ಮತ್ತೆ ಕೇಳಿದಾಗ ಬೇಡ ಅತ್ತೆ, ಅವನು ನಮ್ಮ ಜೊತೆಗೆ ಇರಲಿ ಎಂದು ಆರತಿ ಕಣ್ಣಲ್ಲೇ ಒಪ್ಪಿಗೆ ಕೇಳಿದಾಗ ತಲೆ ಆಡಿಸಿ ನಡೆದರು ಕೆಳಗೆ. ಅವರಿಗೇನು ಹೇಳಿಬಿಟ್ಲು. ಆದರೆ ಈಗ ವಿಷ್ಣುವನ್ನು ಎದುರಿಸುವುದು ಹೇಗೆ. ನಾಚಿಕೆಯಿಂದ ಕೆಂಪಾಗಿ ಬಾಗಿಲು ಹಾಕಿ ತಲೆ ತಗ್ಗಿಸಿ ನಿಂತು ಬಿಟ್ಲು ಆರು. ಮಮ್ಮಿ ಅಲ್ಲೇ ಯಾಕೆ ನಿಂತು ಬಿಟ್ಲಿ, ಬನ್ನಿ ಎಂದು ಆರ್ಯನೆ ಕರೆದುಕೊಂಡು ಬಂದ ಅಪ್ಪನ ಕಡೆಗೆ. ಚಾಂಪ್, ಸುಸ್ತಾಗಿದೆಯಾ ಎಂದು ಮಗನ ಎತ್ತಿಕೊಂಡ ವಿಷ್ಣುವಿಗೆ ಸಹ ಮುಂದೆ ಏನು ಮಾತಾಡಬೇಕು ತಿಳಿತಿಲ್ಲ. ಗುಲಾಬಿ ಬಣ್ಣದ ಸೀರೆಯಲ್ಲಿ ಗುಲಾಬಿ ಹಾಗೆ ಬಿರಿದವಳ ನೋಡಿ ಒಂದು ಕ್ಷಣ ಮೈ ಮರೆತಿದ್ದ. ಮಮ್ಮಿ ಮೇಲೆ ಇಲ್ಲೇ ತಲೆ ಅಂತ ಖುಷಿ, ಅವಳು ನಮ್ಮ ಜೊತೆ ಮಕ್ಕೋತಾಳೆ ಎಂದು ತಾನೇ ಮಾತನಾಡಿದ ಆರ್ಯ. ಹೌದು ಕಂದ ಎಂದು ಅವನನ್ನೇ ದಿಟ್ಟಿಸಿದ ವಿಷ್ಣು.
ಆರತಿ ನೀನು ಬೇಕಿದ್ರೆ ಬಟ್ಟೆ ಬದಲಿಸಿ ಬಂದು ಮಲಗು ಎಂದ ಧೈರ್ಯ ಮಾಡಿ. ಪಾಪ ಮಮ್ಮಿ ಕೈಯಲ್ಲಿ ಹಾಲಿದೆ, ನೀವು ಕುದಿಲಿ ಎಂದಾಗ ನಕ್ಕು ಅವನು ಹಾಲು ತೆಗೆದುಕೊಂಡು ಕುಡಿದ. ಅಷ್ಟರಲ್ಲಿ ಆರು ಬಟ್ಟೆ ಬದಲಿಸಲು ಚೇಂಜಿಂಗ್ ರೂಮ್ ಹೋಗ್ರೆ ಅಪ್ಪ ಮಗ ಆಟ ಆಡುತ್ತಲೇ ಬಟ್ಟೆ ಬದಲಿಸಿ ಕುಳಿತಿದ್ರು. ಅಲು ಮಮ್ಮಿ ಬನ್ನಿ ಇಲ್ಲಿ, ಈ ಕಡೆ ನೀವು, ಈ ಕಡೆ ಅಪ್ಪ, ಈ ಕಡೆ ನಾನು, ಮೂವಲ್ಲೂ ಮಕ್ಕೋಬೇಕು, ನಾನು ಮೂವಿಲಿ ನೋಡಿದೆ ಎಂದು ಅವಳ ಕೈ ಹಿಡಿದು ಕೂರಿಸಿದಾಗ ನಕ್ಕು, ನಿಮಗೆ ಸುಸ್ತಾಗಿಲ್ವ ಚಾಂಪ್, ಮಲಗಿ ನೀವು ಎಂದು ಅವನ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡು, ಖುಷಿ ಆಗ್ತಿದೆನಾ ನನ್ನ ಕಂದನಿಗೆ ಎಂದಳು ಅವನ ಹಣೆಗೆ ಮುತ್ತಿಟ್ಟು. ಹೌದು ಮಮ್ಮಿ, ತುಂಬ. ಪಪ್ಪ ನೀವು ಪಪ್ಪಿಕೋದಿ ಎಂದು ಕೇಳಿದಾಗ ಅವನು ಬಾಗುವುದಕ್ಕೂ ಇವಳು ಏಳುವುದಕ್ಕೂ ಸರಿ ಹೋಗಿ ಇಬ್ಬರು ತಲೆ ಹೊಡಿಸಿಕೊಂಡ್ರು. ಇಬ್ಬರ ಕಣ್ಣುಗಳು ಬೆರೆತಿದ್ವು. ಆದರೆ ಮಗ ನೋಡುತ್ತಿದ್ದಾನಲ್ಲ. ಅಯ್ಯೋ ಮಮ್ಮಿ, ಪಪ್ಪ ಹಣೆ ಬಡಿಸ್ಕೊಂಡ್ರು, ಮತ್ತೆ ಇನ್ನೊಮ್ಮೆ ಡಿಶು ಮಾಡ್ಕೊಳ್ಳಿ ಎಂದ ಆರ್ಯ ಕೈಯಲ್ಲಿ ಚಪ್ಪಾಳೆ ತಟ್ಟೆ. ಆರ್ಯ ಟೈಮ್ ಆಗಿದೆ ಮಲ್ಕೊಳ್ಳಿ ಎಂದು ಆರ್ಯ ಹೇಳಿದಾಗ ಅವಳ ನಡು ಒಪ್ಪಿ, ಮತ್ತೆ ಅಪ್ಪನಿಗೆ ಖುಷಿ ಮಾಡಿ, ನಾನು ಮೂವಿಯಲ್ಲಿ ನೋಡಿದೆ, ಅಮ್ಮ ಪಾಪುಗೆ ಮತ್ತು ಅಪ್ಪನಿಗೆ ಪಪ್ಪಿ ಕೊಟ್ಟು ಗುಡ್ ನೈಟ್ ಹೇಳಿ ಮಲ್ಕೋತಾರೆ ಗೊತ್ತಾ ಎಂದಾಗ ಹಣೆ ಚಚ್ಚಿಕೊಂಡ್ಲು ಆರತಿ. ಇವಾಗ ಮಲ್ಕೊಳ್ಳಿಲ್ಲ ಅಂದರೆ ನಾನು ಬೇರೆ ರೂಮಿಗೆ ಹೋಗ್ತೀನಿ ನೋಡು, ನಾನು ಅಪ್ಪ ಮಾತಾಡ್ತೀವಿ, ನೀನು ಮಲ್ಕೋ, ನಾಳೆ ಸ್ಕೂಲ್ ಇದೆ ಎಂದಾಗ ಸಪ್ಪಗಾದವ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನೀವಷ್ಟೇ ಮಾತಾಡೋದಾ ಎಂದಾಗ ಅವನ ಸುಮ್ಮನಿಸುವ ಸಲುವಾಗಿ, ನಾನು ಅಮ್ಮ ನಿನಗೆ ಯಾವಾಗ ತಂಗಿ ಪಾಪು ತರೋದು ಅಂತ ಮಾತಾಡ್ತೀವಿ ಚಾಂಪ್, ನೀನು ಮಲಗಿದ್ರೆ ಮಾತ್ರ ತಂಗಿ ಬರ್ತಾಳೆ ಎಂದು ಹೇಳಿದಾಗ ದೊಡ್ಡ ಕಣ್ಣು ಬಿಟ್ಟು ವಿಷ್ಣುವನ್ನೇ ನೋಡಿದ್ಲು ಆರತಿ. ಹೇ ತಂಗಿ ಬತ್ತಾಳೆ ಅಂದರೆ ಮಲಗ್ತೀನಿ ಎಂದು ತಾನೇ ಇಬ್ಬರ ಕೆನ್ನೆಗೆ ಮುತ್ತು ಕೊಟ್ಟು ಗುಡ್ ನೈಟ್ ಮಮ್ಮಿ ಪಪ್ಪ ಎಂದು ಕಣ್ಣು ಮುಚ್ಚಿದ ಆರ್ಯ. ಇವರು ಅವ ಮಲಗುವವರೆಗೂ ತುಟುಕ್ ಪಿಟುಕ್ ಎನ್ನದೆ ಕುಳಿತಿದ್ರು. ಅವ ನಿರ್ದೆ ಹೋಗಿ 10 ನಿಮಿಷ ಆದರೂ ಇಬ್ಬರಲ್ಲಿ ಮಾತಿಲ್ಲ. ಲೈಟ್ ಆಫ್ ಮಾಡ್ಲಾ ಎಂದ ವಿಷ್ಣು ಅವಳೇನು ಹೇಳದೆ ಇದ್ದಾಗ. ಅವನ ರೀತಿಗೆ ಹೆದರಿ ಒಂದು ಹೆಜ್ಜೆ ಪಕ್ಕಕ್ಕೆ ಸರಿದ್ಲು. ಹೇ ನಾನು ಹಾಗೆ ಹೇಳಿಲ್ಲ, ಅದು ಮಲ್ಗೋಣ್ವಾ ಅಂತ ಎಂದಾಗ ಮತ್ತೆ ಅವನನ್ನು ಗಾಬರಿಯಿಂದ ನೋಡಿದಾಗ ತಲೆ ಕೆರೆದುಕೊಂಡ. ಅವಳ ಮುದ್ದು ಮಗ ನೋಡಿ ಮಾತುಗಳೇ ಬರುತ್ತಿಲ್ಲ ಅವನಿಗೆ. ಅದು ನಿದ್ದೆ ಬರ್ತಿದೆ, ಸುಸ್ತಾಗ್ತಿದೆ ಎಂದು ಹೇಳಿದಾಗ ತಲೆ ಆಡಿಸಿ, ನಾನು ನಿಮ್ಮ ಜೊತೆ ಮಾತಾಡೋದು ತುಂಬ ಇದೆ, ಆದರೆ ಇವತ್ತು ಬೇಡ, ನಾಳೆ ಹೇಳ್ತೀನಿ ಎಂದಳು ತಲೆ ತಗ್ಗಿಸಿಯ. ಸರಿ, ನೀನು ಚಾಂಪ್ ಮಲಗಿಕೊಳ್ಳಿ, ನಾನು ಎಂದು ಅವ ಹೇಳುವ ಮೊದಲೇ, ಪರವಾಗಿಲ್ಲ ನೀವು ಬೆಡ್ ಮೇಲೆ ಮಲಗಿ, ನನಗೆ ಜಾಗ ಆಗುತ್ತೆ ಎಂದವಳ ಮುಗ್ಧತೆಗೆ ನಕ್ಕು, ನಾನು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ಅಂದೆ, ನಾನು ಇಲ್ಲೇ ಮಲಗ್ತೀನಿ, ನಾನು ಚಾಂಪ್ ಜೊತೆ ಮೂವಿ ನೋಡೋದು, ನಿನ್ನ ಥರ ಸೀರಿಯಲ್ ಅಲ್ಲ ಎಂದು ನಕ್ಕು ಡೋರ್ ಎಲ್ಲ ಭದ್ರೆ ಮಾಡಿದವ. ಫೀಲ್ ಫ್ರೀ, ಇದು ಇನ್ಮೇಲೆ ನಿನ್ನ ಮನೆಯೇ, ನನಗೊತ್ತು ನೀನು ಆರ್ಯನಿಗಾಗಿ ಮಾಡಿರೋ ತ್ಯಾಗದ ಬಗ್ಗೆ, ಹಾಗಂತ ನಿನ್ನ ಇಷ್ಟ ಕಷ್ಟ ಸಹಿಸ್ಬೇಕಂತೇನಿಲ್ಲ, ನಿನಗೆ ಹೇಗೆ ಇಷ್ಟನೋ ಹಾಗೆ ಇರು ಅಷ್ಟೇ ಎಂದು ಹೇಳಿ ಅವಳು ಉತ್ತರ ಕೊಡುವ ಮೊದಲೇ ಹೊದಿಕೆ ಹೊದ್ದು ಮಲಗಿದ್ದ. ಒಳ್ಳೆ ಸವಾಸ ಎಂದು ನಕ್ಕು ಮಲಗಿದ್ದ ಮಗನ ಹಣೆಗೆ ಮುತ್ತಿಟ್ಟು ಮಲಗಿದ್ಲು ಆರು. ಮರುದಿನ ಬೆಳಗ್ಗೆ ಸೂರ್ಯ ಮೂಡಿ ಬಂದಿದ್ದ. ನಿದ್ದೆಯಲ್ಲಿ ಚೂರು ಒದ್ದಾಡುವ ಆರ್ಯ ಅಪ್ಪನ ಎದೆಯ ಅಪ್ಪಿ ಮಲಗಿದ್ರೆ ಆರತಿ ವಿಷ್ಣುವಿನ ತೋಳಲ್ಲಿ ತಲೆ ಇಟ್ಟು ಇಬ್ಬರನ್ನು ಸೇರಿ ಅಪ್ಪಿದ್ಲು. ಮೊದಲು ಎಚ್ಚರವಾಗಿದ್ದು ವಿಷ್ಣುವಿಗೆ. ತೋಳಲ್ಲಿ ಮಲಗಿದ್ದ ಮಡದಿಯ ನೋಡಿ ಏನೇನೋ ನೆನಪುಗಳು ಹಾದು ಹೋದವು ಅವನ ತಲೆಯಲ್ಲಿ. ಸಾರಿ ಆರತಿ, ನೀನು ನನ್ನ ಮಗನಿಗೆ ಅಮ್ಮನಾಗಿ ಮಾತ್ರ ಇರ್ತೀಯ ಎಂದು ತನ್ನ ಮಗನ ಅವಳ ಪಕ್ಕ ಮಲಗಿಸಿ ಇಬ್ಬರಿಗೂ ಹೊದಿಕೆ ಹೊದಿಸಿ ಎದ್ದು ಜಿಮ್ ಮಾಡಲು ನಡೆದ. ಅವ 1 ರೌಂಡ್ ವರ್ಕೌಟ್ ಮುಗಿಸಿ ಬಂದರೂ ಅಮ್ಮ ಮಗ ಇಬ್ಬರು ನಿದ್ದೆಯಲ್ಲೇ ಇದ್ದರು. ಅವ ಮಗುವಾದರೆ ಇವಳು ಬೆಳೆದಿರುವ ಮಗು. ಅವರನ್ನು ಇಳಿಸಲು ಇಷ್ಟ ಇಲ್ಲದೆ ಸ್ನಾನಕ್ಕೆ ನಡೆದ. ಅವ ಸ್ನಾನ ಮುಗಿಸಿ ಬಂದರೂ ಇಬ್ಬರು ಹೇಳುವ ಸೂಚನೆಯಲ್ಲ. ತಾಯಿ ಕೋತಿ ಮರಿ ಕೋತಿಯನ್ನು ಅಪ್ಪುವಂತೆ ಅಪ್ಪಿಬಿಟ್ಟಿದ್ದಾಳೆ ಅವಳು. ಚಾಂಪ್ ಚಾಂಪ್ ಎದ್ದೇಳಿ, ಸ್ಕೂಲ್ಗೆ ಟೈಮ್ ಆಗ್ತಿಲ್ವಾ ಎಂದು ಮಗನ ಕೈ ಹಿಡಿದು ಎಳೆದುಕೊಂಡ ವಿಷ್ಣು. ನಿದ್ದೆ ಬತ್ತಿದೆ ಪಪ್ಪ ಎಂದು ಮತ್ತೆ ಅಮ್ಮನ ಅಪ್ಪಿದ ಪೂರ. ಆರತಿ ಟೈಮ್ ಆಗಿದೆ, 8 ಗಂಟೆ ಎಂದು ಮತ್ತೆ ಕರೆದ. ಅವಳು ಅವನ ಮಾತಿಗೆ ಸೋಪು ಹಾಕ್ತಿಲ್ಲ. ಇದೊಳ್ಳೆ ಕುಂಭಕರ್ಣರ ಸವಾಸ ಆಯಿತು ಎಂದು ಫೋನಲ್ಲಿ ಹಾಡು ಹಾಕಿಟ್ಟ. ಅಮ್ಮ ನಿನ್ನ ಸುಪ್ರಭಾತ ಸ್ವಲ್ಪ ಆಫ್ ಮಾಡ್ತೀಯಾ, ನಂಗೆ ಇವತ್ತು ಆಫೀಸ್ಗೆ ಹೋಗೋಕೆ ಇಷ್ಟ ಇಲ್ಲ ಎಂದಳು ಆರತಿ 2 ಕಿವಿಯನ್ನು ಮುಚ್ಚಿಕೊಂಡು. ಅವ ಎಂದು ತಲೆ ಚಚ್ಚಿಕೊಂಡು ಬಟ್ಟೆ ತೊಟ್ಟುಕೊಂಡ. ಮೆಲ್ಲಗೆ ವ್ಯಾಲ್ಯೂಮ್ ಜಾಸ್ತಿ ಮಾಡಿದ. ಅಯ್ಯೋ ಅಪ್ಪ ನೋಡಿ, ಇಲ್ಲಿ ನಿಮ್ಮ ಮಂಗು ನನಗೆ ಕಾಟ ಕೊಡ್ತಿದ್ದಾಳೆ ಎಂದು ಕಣ್ಣು ಮುಚ್ಚಿಕೊಂಡೇ ಎದ್ದು ಕುಳಿತವಳು ಅಪ್ಪ ಅಮ್ಮ ಯಾರೂ ಬರದೇ ಇದ್ದಾಗ ಮೆಲ್ಲಗೆ ಕಣ್ಣು ಬಿಟ್ಲು. ಪಕ್ಕ ಮಲಗಿದ್ದ ಮಗನ ನೋಡಿ ವಾಸ್ತವದ ಅರಿವಾಗಿತ್ತು. ಸಮಯ ನೋಡಿದ್ಲು. ಅಯ್ಯೋ 8 ಗಂಟೆ ಆಗಿದೆ, ಅತ್ತೆ ಏನು ಅಂದ್ಕೊಂಡ್ರು ಎಂದು ದಡ್ಡೆಂದು ಹೇಳಲು ಹೊರಟವಳಿಗೆ ಪತಿರಾಯನ ಅರೆನಗ್ನದೇ ಪ್ರದರ್ಶನ ಕೊಟ್ಟಿತ್ತು. ಆಗಷ್ಟೇ ಪ್ಯಾಂಟ್ ಧರಿಸಿಕೊಂಡು ಶರ್ಟ್ ಧರಿಸಿದೆ ಇದ್ದ. ಅಯ್ಯೋ ಮೊದಲು ಶರ್ಟ್ ಹಾಕ್ಕೊಳ್ಳಿ, ಬೆಳಗ್ಗಿನ ಬೆತ್ತಲ ದೇಹ ಪ್ರದರ್ಶನ ಕೊಟ್ಟು ಬಿಟ್ಟಲ್ಲ ಎಂದು ಕಣ್ಣು ಮುಚ್ಚಿಕೊಂಡ್ಳು. ಎದ್ದ ತಕ್ಷಣ ನಾನು ನೋಡು ಅಂತ ಹೇಳಿದ್ಯಾರು? ಪಕ್ಕದಲ್ಲಿ ಮಗ ಇದ್ನಲ್ಲ ನೋಡು, ಅವನೇ ನನ್ನ ಅದೃಷ್ಟ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅವನನ್ನೇ ನೋಡೋದು ಎಂದು ಶರ್ಟ್ ತೊಟ್ಟ. ಪಕ್ಕ ಮಲಗಿದ್ದ ಮಗನ ನೋಡಿದ್ಲು. ಮುದ್ದಾಗಿ ಕಂಡ ಅವ. ಬಂಗಾರ ಎಂದು ಅವನ ಕೆನ್ನೆ ಹೇಳಿದ್ಲು. ಬಂಗಾರನ ಮೊದಲು ಎಬ್ಬಿಸು, ಟೈಮ್ ಆಗಿದೆ ಸ್ಕೂಲ್ಗೆ ಹೋಗೋದಕ್ಕೆ. ಅಮ್ಮ ಬಂದಮೇಲೆ ನನ್ನ ರೆಡಿ ಮಾಡ್ತಾಳೆ, ಸ್ನಾನ ಮಾಡಿಸ್ತಾಳೆ ಅಂತ ನನ್ನ ಮಗ ಹೇಳ್ತಿದ್ದ. ನೋಡಿದ್ರೆ ನೀನು ಅವನ ಜೊತೆ ಮಲ್ಕೊಂಡಿದ್ಯಾ. ಹೀಗಾದರೆ ಮುಗೀತು ಕಥ ಎಂದು ಅವ ತಾಲಿ ಬಾಚಿಕೊಂಡು. ನೋಡ್ತೀರಿ ಇನ್ನು 10 ನಿಮಿಷದಲ್ಲಿ ಹೇಗೆ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಎಂದು ಮೂತಿ ತಿರುವಿ ಮಗನ ಎತ್ತಿಕೊಂಡು ಮಡಿಲಲ್ಲಿ ಕೂರಿಸ್ಕೊಂಡು, ಚಾಂಪ್ ಚಾಂಪ್ ಇಲ್ಲಿ ನೋಡಿ ಎಂದು ಅವನ ಕೆನ್ನೆ ಮೇಲೆ ಮೂತು ಕೊಟ್ಟಳು. ಅಜ್ಜಿ ನಾನು ಸ್ಕೂಲ್ಗೆ ಹೋಗಲ್ಲ ಎಂದು ತುಟಿ ಉಬ್ಬಿಸಿದ. ನಾನು ಮಮ್ಮಿ ಆರ್ಯ
ನಾನು ಹೇಳಿದರೆ ನೀನು ಕೇಳ್ತೀಯಲ್ವಾ, ನೀನು ಗುಡ್ ಬೈ ಅಲ್ವಾ ಎಂದು ಅವನ ಹಣೆಗೆ ಮುತ್ತಿಟ್ಟು ಹೇಳಲು, ಹ್ಞೂ ಮಮ್ಮಿ, ನಾನು ಗುಡ್ ಬೈ, ಲವ್ ಯು ಎಂದು ಮತ್ತೆ ಅವಳಿಗೆ ಮುದ್ದು ಕೊಟ್ಟ. ನೀವು ಹೀಗೆ ಮುತ್ತು ಕೊಡ್ತಾ ಇದ್ರೆ ಇಲ್ಲ ಅರ್ಧ ಗಂಟೆ ಆಗುತ್ತೆ ಎಂದಾಗ ಅವನ ಎತ್ತಿಕೊಂಡು, ಬನ್ನಿ ನಾವು ಸ್ನಾನ ಮಾಡೋಣ ಎಂದು ಅವನ ನೋಡಿ, ಇವನ ಯೂನಿಫಾರ್ಮ್ ತೆಗೆದಿಡಿ ಎಂದು ಬಾತ್ರೂಮ್ ಸೇರಿದ್ಲು. ಇವನು ನಗುತ್ತಾ ಅವನ ಯೂನಿಫಾರ್ಮ್ ತೆಗೆದಿಟ್ಟು ಬ್ಯಾಗ್ ಜೋಡಿಸಿದ. ಇಬ್ಬರೂ ಆಟ ಆಡುತ್ತಾ ಸ್ನಾನ ಮುಗಿಸಿಕೊಂಡು ಬಂದರು. ಅವನನ್ನು ಬೆಡ್ ಮೇಲೆ ಕೂರಿಸಿ, 1 ನಿಮಿಷ ಚಾಂಪ್, ಐರನ್ ಮಾಡಿ ಬಿಡ್ತೀನಿ ಎಂದು ಸುತ್ತ ನೋಡಲು, ನಾನು ಐರನ್ ಮಾಡಿದ್ದೀನಿ, ಬ್ಯಾಗ್ ಜೋಡಿಸಿದ್ದೀನಿ, ಬೇಗ ಬಟ್ಟೆ ಹಾಕು ಎಂದು ಹೇಳಿದಾಗ ತಲೆ ಆಡಿಸಿ ಅವನ ತಯಾರು ಮಾಡಿದ್ಲು. ಚಾಂಪ್, ನೀವು ಕೆಳಗೆ ಹೋಗಿರಿ, ನಾನು ರೆಡಿಯಾಗಿ ಬರ್ತೀನಿ, 2 ಮಿನಿಟ್ಸ್ ಎಂದು ಹೇಳಿದಾಗ ತಲೆ ಆಡಿಸಿ ಓಡಿದ ಅವ. ಅಬ್ಬಾ, ಎಷ್ಟು ಲೇಟ್ ಆಗೋಯ್ತು, ನನಗೆ ಸೀರೆ ಉಡೋದಕ್ಕಾಗಲಿಲ್ಲ, ಇವಾಗ ಬೇಗ ಹಾಕಿಬಿಡ್ತೀನಿ ಎಂದು ಸೀರೆ ಹಿಡಿದು ಬೇಗ ಬದಲಾಯಿಸಿ ಬಂದಳು. ಕನ್ನಡಿ ಮುಂದೆ ನಿಂತು ತಲೆಗೂದಲು ಸೆಟ್ ಮಾಡಿಕೊಳ್ಳುತ್ತಿದ್ದ ವಿಷ್ಣು, ಅದು ನಿಮ್ಮನ್ನು ಏನಂತ ಕರೆಯೋದು ಎಂದಳು ತಡವರಿಸಿ. ಕೂದಲನ್ನು ಹಾಗೆ ಫ್ರೀಯಾಗಿ ಬಿಟ್ಟು ಒಂದೇ ಕ್ಲಿಪ್ ಹಾಕಿಕೊಂಡು ಅವನ ಪಕ್ಕ ನಿಂತು. ಏನಾದರೂ ಕರಿ, ವಿಷ್ಣು ಅಂತ ಕೇಳೋಕ್ಕೆ ಚೆನ್ನಾಗಿರುತ್ತೆ, ನಿನಗೆ ಬೇಕಿದ್ರೆ ಏನು ಕರೆಯೋದೇ ಬೇಡ ಎಂದಿನಂತ ನಗುತ್ತಾ ಟೈ ಕಟ್ಟಿಕೊಂಡ. ಬರ್ತೀನಿ ಎಂದು ಅವ ಹೊರಟಾಗ, ಅಯ್ಯೋ ನೀವು, ಇದು ನಿಮ್ಮ ಬ್ಯಾಗ್ ಎಂದು ಮಂಚದ ಮೇಲಿದ್ದ ಅವನ ಲ್ಯಾಪ್ಟಾಪ್ ಬ್ಯಾಗ್ ಎತ್ತಿಕೊಂಡ್ಳು. ಅಯ್ಯೋ, ಚಾಮ್ ಸಹ ಬ್ಯಾಗ್ ಬಿಟ್ಟು ಹೋಗಿದ್ದಾನೆ ಎಂದು ತೆಗೆದುಕೊಂಡು ಓಡುವಾಗ ಕಾಲು ಜಾರಿ ಅಯ್ಯೋ ಎಂದು ಬೀಳ ಹೊರಟವಳ ತೋಳಲ್ಲಿ ಬಂಧಿಸಿದ ವಿಷ್ಣು. ಇಬ್ಬರ ಕಣ್ಣುಗಳು ಸೇರಿದ್ವು. ಅವನ ಸ್ಮೃತಿಯಲ್ಲಿ ಮತ್ತದೇ ನೆನಪುಗಳು ಸುಳಿದಾಗ ಅವಳನ್ನು ಸರಿಯಾಗಿ ಇಳಿಸಿದವ, ನೀನು ನನ್ನ ಕೆಲಸಗಳನ್ನು ಮಾಡೋದೇನು ಬೇಡ, ನನ್ನ ಮಗನಿಗೆ ಅಮ್ಮನಾಗಿದ್ದರೆ ಸಾಕು ಎಂದು ಒರಟಾಗಿ ಹೇಳಿ ಬ್ಯಾಗ್ 2 ತೆಗೆದುಕೊಂಡು ಹೊರಟಾಗ ಪೆಚ್ಚಾಗಿ ನಡೆದಳು ಅವನ ಹಿಂದೆ. ಭಾರತಿ, ನಿದ್ದೆ ಚೆನ್ನಾಗಿ ಬಂತಾ ಎಂದರು ಲೀಲಾ ಟೇಬಲ್ ಮೇಲೆ ತಿಂಡಿ ಜೋಡಿಸುತ್ತಾ. ಹ್ಞೂ ಅತ್ತೆ, ಸಾರಿ ಎದ್ದೇಳೋದು ಲೇಟ್ ಆಯಿತು ಎಂದು ಪೆಚ್ಚಾಗಿ ನುಡಿದವಳ ತಲೆ ಸವರಿ, ನಮ್ಮನೇಲಿ ಎದ್ದು ಮಾಡುವಂಥ ಕೆಲಸ ಏನಿಲ್ಲ, ನಿನ್ನ ಮಗನ ಸ್ಕೂಲ್ಗೆ ಹೊರಟಿಸೋದೇ ದೊಡ್ಡ ಕೆಲಸ. ಇವತ್ತು ಸಿಹಿ ಮಾಡಬೇಕಿತ್ತು, ಪರವಾಗಿಲ್ಲ ಮಧ್ಯಾಹ್ನ ಮಾಡುವಂತ, ಇವಾಗ ದೇವರ ಮುಂದೆ ದೀಪ ಹಚ್ಚಿ ಆರತಿ ಮಾಡು, ಪೂಜೆ ಆಗಿದೆ ಎಂದಾಗ ತಲೆ ಆಡಿಸಿ ಅವರು ಹೇಳಿದಂತೆ ಮಾಡಿ ಆರತಿ ತಂದವಳೆ ಮೊದಲು ಮಗನಿಗೆ ಸೋಕಿಸಿದ್ಲು. ಇವನನ್ನು ಸ್ಕೂಲ್ಗೆ ರೆಡಿ ಮಾಡಿದ್ಯಾ ಆರತಿ, ಇವನೆಲ್ಲಿಗೆ ಹೋಗ್ತಿದ್ದಾನೆ ರೆಡಿಯಾಗಿ ಎಂದು ವಿಷ್ಣು ಕಡೆ ನೋಡಿದ್ಲು. ಇನ್ನೆಲ್ಲಿಗಮ್ಮ, ವಾರ ಆಯಿತು ಆಫೀಸ್ಗೆ ಹೋಗಿ ಅದಕ್ಕೆ ಎಂದಾಗ ಅವರ ತಟ್ಟೆಗೆ ಬಡಿಸಿ, ಇವತ್ತು ಒಂದಿನ ಹೋಗದೇ ಇದ್ರೆ ಏನಾಗೋದಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀರಾ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರು ಲೀಲಾ. ಅಯ್ಯೋ, ಹೊಸದಾಗಿ ಮದುವೆ ಆಗಿರೋದು, ಆದರೆ ಮೊದಲ ಬಾರಿ ಅಲ್ವಲ್ಲ ಎಂದು ಅಸಡಿನಿಂದ ನುಡಿದಾಗ ಇಳಿದು ಹೋಯಿತು ಆರತಿ ಮುಖ. ವಿಷ್ಣು ಎಂದು ಗದರಿದ ರಮೇಶ್, ಮಾತು ಹಿಡಿತದಲ್ಲಿರಲಿ, ಮದುವೆ ಆಗಿರೋದು ಅವಳ ದೊಡ್ಡತನ, ನಿನಗೆ 2ನೇ ಮದುವೆ ಇರ್ಬೋದು, ಆದರೆ ಅವಳಿಗೆ ಮೊದಲು, ಸುಮ್ಮನೆ ಹೋಗಿ ಬಾ ಎಂದು ಗಂಭೀರವಾಗಿ ಹೇಳಿದಾಗ ತಲೆ ಆಡಿಸಿ ಅವಳನ್ನೊಮ್ಮೆ ನೋಡಿದ. ಖುಷಿಯಿಂದ ಮುಖದಲ್ಲಿ ಬೇಸರವಿತ್ತು. ಪರವಾಗಿಲ್ಲ ಮಾವ, ಅವರು ಆಫೀಸ್ಗೆ ಹೋಗಲಿ ಎಂದಳು ಅವಳು ತಲೆ ತಗ್ಗಿಸಿಯ. ನೀ ಸುಮ್ಮನಿರು ಆರತಿ, ಅವನಿಗೆ ಎಷ್ಟು ಹೇಳಿದ್ರು ಕಡಿಮೆ, ನಿನ್ನೆಯಷ್ಟೇ ಮನೆಗೆ ಬಂದಿರೋ ಮಗು ಮನಸ್ಸಿಗೆ ನೋವು ಮಾಡ್ತೀಯಾನೋ, ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡು ಎಂದು ತಾವು ಗಂಭೀರವಾಗಿ ಹೇಳಿದ್ರು ಲೀಲಾ. ಆಯ್ತು ಹೋಗ್ತೀನಿ, ಅದಕ್ಕಿಬ್ಬರು ಬರಬೇಡಿ ಬಯೋದಕ್ಕೆ ಎಂದು ತಿಂಡಿ ತಿಂದು ಎದ್ದು ಹೋಗಿ ಹಾಲ್ನಲ್ಲಿ ಕುಳಿತ. ನೀನು ಬೇಜಾರಾಗಬೇಡಮ್ಮ, ತುಂಬ ಬೇಜಾರಲ್ಲಿದ್ದ, ಇವಾಗ ಆಗ ಮಾಡ್ತಿದ್ದಾನೆ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಎಂದು ಲೀಲಾ ಹೇಳಿದಾಗ ತಲೆ ಆಡಿಸಿದ್ಲು. ತಾತ, ನಾನು ಓದ್ತಿನಾಗಿದ್ಲೆ ಎಂದು ಕೇಳಿದಾಗ ಮಗನ ತೊಡೆಯ ಮೇಲೆ ಕೂರಿಸಿಕೊಂಡು, ಸರಿ ಕಂದ, ನಾಳೆಯಿಂದ ಸ್ಕೂಲ್ಗೆ ಹೋಗುವಂತೆ ಎಂದು ಸುಮ್ಮನೆ ಮಗನಿಗೆ ತಿಂಡಿ ತಿನ್ನಿಸಿದ್ಲು. ನೀನು ತಿನ್ನು ಎಂದು ಲೀಲಾ ಹೇಳಿದರು. ಅವಳ ಸಪ್ಪೆ ಮುಖ ನೋಡಲಾಗದೆ, ಪರವಾಗಿಲ್ಲ ಅತ್ತೆ, ದೇವಸ್ಥಾನದಿಂದ ಬಂದು ತಿಂತೀನಿ ಎಂದು ಮಗನ ಕರೆದುಕೊಂಡು ಹೋಗಿ ಬೇರೆ ಬಟ್ಟೆ ಹಾಕಿಸ್ಕೊಂಡು ಬಂದಾಗ, ಹೋಗಿ ನಿಧಾನವಾಗಿ ಬನ್ನಿ ಎಂದು ಕಳಿಸಿದರು ರಮೇಶ್. ಅವರು ಹೊರಟಿದ್ದೇ ಮುಖ ನೋಡಿಕೊಂಡು ನಿಟ್ಟುಸಿರು ಬಿಟ್ಟರು. ಅವಳು ಬಂದು ಕಾರ್ ಏರಿದ ಮೇಲೆ ಮೆಲ್ಲಗೆ ಸಾಗಿತ್ತು ಪಯಣ. ಅಮ್ಮನ ಸಪ್ಪೆ ಮುಖ ನೋಡಿ ಅಪ್ಪನತ್ತ ದುರ್ಗುಟ್ಟಿದ್ದ ಆರ್ಯ. ಮತ್ತೆ ಸಿಗುವ. ಕಥೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕಥೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.